ಇನ್ನು ಸಿಎಂ ಸಿದ್ದರಾಮಯ್ಯ ಬಣದ ಶಾಸಕರ ವಿದೇಶ ಪ್ರವಾಸ ವಿಚಾರ. ವಿದೇಶ ಪ್ರವಾಸಕ್ಕೂ ಮೊದಲು ಶಾಸಕರು ಸಿದ್ದರಾಮಯ್ಯನವರನ್ನ ಭೇಟಿಯಾದರು. ನಿನ್ನೆ ರಾತ್ರಿನೇ ಕೆಲ ಶಾಸಕರು ಮುಖ್ಯಮಂತ್ರಿಯನ್ನ ಭೇಟಿಯಾಗಿದ್ದಾರೆ. ವಿದೇಶ ಪ್ರವಾಸ ಹೋಗ್ತಾ ಇರೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಶಾಸಕರು. ಶಾಸಕರ ವಿದೇಶ ಪ್ರವಾಸ ಕೂಡ ಬಹಳ ಜೋರಾಗಿ ಚರ್ಚೆ ಆಯಿತು. ಒಂದು ಬಣದ ಶಾಸಕರು ವಿದೇಶ ಪ್ರವಾಸಕ್ಕೆ ಎದ್ದಿರೋದು ಬೇರೆಯದೇ ರೀತಿಯಾದಂತಹ ತಿರುವುಗಳನ್ನ ಪಡ್ಕೋತಾ ಇತ್ತು, ಚರ್ಚೆ ಆಯಿತು. ಅಂತೂ ಶಾಸಕರು ಈಗ ವಿದೇಶ ಪ್ರವಾಸಕ್ಕೆ ಎದ್ದಿದ್ದಾರೆ. ಇವತ್ತು ರಾತ್ರಿ 8 ಗಂಟೆಗೆ ಆಸ್ಟ್ರೇಲಿಯಾಕ್ಕೆ ತೆರಳಲಿದ್ದಾರೆ 21 ಶಾಸಕರು. ನಿನ್ನೆ ರಾತ್ರಿನೇ ಕೆಲ ಶಾಸಕರು ಮುಖ್ಯಮಂತ್ರಿಯನ್ನ ಭೇಟಿಯಾದರು. ವಿದೇಶ ಪ್ರವಾಸ ಹೋಗ್ತಾ ಇರೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಶಾಸಕರು. ನಿನ್ನೆ ಸಿಎಂ ನಿವಾಸದಲ್ಲಿ ಭೇಟಿಯಾಗಿ ಕೆಲ ಶಾಸಕರು ಚರ್ಚೆ ಮಾಡಿದ್ರು. ಇವತ್ತು ರಾತ್ರಿ 8 ಗಂಟೆಗೆ ಆಸ್ಟ್ರೇಲಿಯಾಕ್ಕೆ ಹೊರಡುತ್ತಾರೆ 21 ಮಂದಿ ಕಾಂಗ್ರೆಸ್ಸಿನ ಶಾಸಕರು. ಮಾರ್ಚ್ 1ಕ್ಕೆ ಟೂರ್ ಮುಗಿಸಿಕೊಂಡು ಬೆಂಗಳೂರಿಗೆ ವಾಪಸ್ ಬರ್ತಾರೆ. 12 ದಿನಗಳ ಪ್ರವಾಸ. 12 ದಿನಗಳ ಪ್ರವಾಸಕ್ಕೆ ಶಾಸಕರು ಹೊರಟಿದ್ದಾರೆ. ನಿನ್ನೆ ಮುಖ್ಯಮಂತ್ರಿಯನ್ನ ಭೇಟಿಯಾಗಿ ಚರ್ಚೆ ಕೂಡ ಮಾಡಿದ್ದಾರೆ. ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇರೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ 21 ಜನ ಕಾಂಗ್ರೆಸ್ ಶಾಸಕರು. ವಿದೇಶ ಪ್ರವಾಸದ ಸುದ್ದಿ ಹೊರಗಡೆ ಬರ್ತಾ ಇದ್ದಂತೆ ಬಹಳ ಜೋರಾಗಿ ಚರ್ಚೆ ಆಯಿತು. ನಂಬರ್ಸ್ಗಳು ಕಡಿಮೆ ಆಗಿದೆ, 21ಕ್ಕೆ ಇಳಿದಿದೆ. 21 ಕಾಂಗ್ರೆಸ್ನ ಶಾಸಕರು ಫೈನಲಿ ಪ್ರವಾಸಕ್ಕೆ ಹೋಗೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಮಾರ್ಚ್ 1ನೇ ತಾರೀಕು ವಾಪಸ್ ಬರ್ತಾರೆ. ಇವತ್ತು ರಾತ್ರಿ 8 ಗಂಟೆಗೆ ಆಸ್ಟ್ರೇಲಿಯಾಗೆ ಹೊರಡ್ತಾ ಇದ್ದಾರೆ. 12 ದಿನಗಳ ಪ್ರವಾಸ. ಹಾಗಾದ್ರೆ ಸಿದ್ದರಾಮಯ್ಯನವರ ಪರ ಶಕ್ತಿ ಪ್ರದರ್ಶನವಾ? ಸಿದ್ದರಾಮಯ್ಯ ಪರ ಶಕ್ತಿ ಪ್ರದರ್ಶನದ ಭಾಗವಾಗಿ ವಿದೇಶ ಯಾತ್ರೆಗೆ ಹೊರಟಿದ್ದಾರಾ? ಈ ಬಗ್ಗೆನೇ ಚರ್ಚೆ ಆಗ್ತಿರೋದು. ಹೊರತುಪಡಿಸಿದ್ರೆ ನಿಮ್ಮ ಶಾಸಕರೆಲ್ಲ ಇವತ್ತು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಖಾಸಗಿಯಾಗಿ ಹೋಗ್ಬೇಕಾದ್ರೂ ಪರ್ಮಿಷನ್ ಕೇಳಿ ಹೋಗ್ಬೇಕಾ? ಟೀಮ್ ಆಗಿ ಹೋಗ್ತಾ ಇದ್ದಾರೆ ಸರ್. ಮುಂಚೆನೂ ಹೋಗಿದ್ರಲ್ಲ, ಹೋದ ಬಾರಿನೂ ಹೋಗಿದ್ರು, ನೀವು ಗಮನಿಸಿಲ್ಲ ಅಷ್ಟೇ. ಹೋದ ವರ್ಷನೂ ಹೋಗಿದ್ರಲ್ಲ, ಅದಕ್ಕಿಂತ ಹಿಂದೆನೂ ಹೋಗಿದ್ರಲ್ಲ. ಸರಿ, ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಇಲ್ಲ, ಅವರಿಗೆ ಬಜೆಟ್ಗೆ ಏನು ಸಂಬಂಧ ಇವ್ರೆ? ಯಾರ್ಯಾರು ಏನೇನೋ ಅವ್ರ ಕ್ಷೇತ್ರಕ್ಕೆ ಕೇಳಬೇಕು, ಮುಖ್ಯಮಂತ್ರಿಗಳ ಹತ್ರ ಹೋಗಿ ಕೇಳ್ಕೊಂಡಿರ್ತಾರೆ. ಈಗ ಪ್ರವಾಸ ಮಾಡಬಾರ್ದು ಅಂತ ಏನಾದರೂ ಇದೆಯಾ ಹೇಳಿ? ಅಥವಾ ಇಸ್ ಇಟ್ ಇಲ್ಲಿಗಲ್, ಇಸ್ ಇಟ್ ಅನ್ಕಾನ್ಸ್ಟಿಟ್ಯೂಷನಲ್? ಅಥವಾ ಹೈಕಮಾಂಡ್ ಪರ್ಮಿಷನ್ ಬೇಕಾ ಹೋಗ್ಲಿಕ್ಕೆ? ಇಲ್ಲ. ಸರ್ಕಾರದ ಪರ್ಮಿಷನ್ ಬೇಕಾ? ಇಲ್ಲ. ಅವರು ಖಾಸಗಿ ಪ್ರವಾಸ ಮಾಡ್ತಾ ಇದ್ದಾರೆ ಸ್ನೇಹಿತರು, ಅದು ಹೋಗ್ಲಿಕ್ಕೆ ಇದು ಅವ್ರು ಯಾಕೆ ಸರ್ ತಡೆಯುವಂತ ಪ್ರಯತ್ನ ಮಾಡಿದ್ರು? ಇಲ್ಲ, ಯಾರು ಹೇಳಿದ್ರು ತಡೆಯಬೇಕಂತ ಪ್ರಯತ್ನ? ಕರೆ ಮಾಡಿ ಕೆಲವರಿಗೆ ಹೋಗೋದು ಬೇಡ, ಯಾರು ನನ್ನ ಮಾಹಿತಿ ಪ್ರಕಾರ ಯಾರಿಗೂ ಫೋನ್ ಮಾಡಿಲ್ಲ. ನಿಮ್ದು ಏನು ಮೂಲಗಳಿದೆ ನನಗೆ ಗೊತ್ತಿಲ್ಲ. ಹೊರತುಪಡಿಸಿದ್ರೆ ನಿಮ್ಮ ಶಾಸಕರೆಲ್ಲ ಇವತ್ತು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಖಾಸಗಿಯಾಗಿ ಹೋಗ್ಬೇಕಾದ್ರೂ ಪರ್ಮಿಷನ್ ಕೇಳಿ ಹೋಗ್ಬೇಕಾ? ಟೀಮ್ ಆಗಿ ಹೋಗ್ತಾ ಇದ್ದಾರೆ ಸರ್. ಮುಂಚೆನೂ ಹೋಗಿದ್ರಲ್ಲ, ಹೋದ ಬಾರಿನೂ ಹೋಗಿದ್ರು, ನೀವು ಗಮನಿಸಿಲ್ಲ ಅಷ್ಟೇ. ಹೋದ ವರ್ಷನೂ ಹೋಗಿದ್ರಲ್ಲ. ವಿದೇಶ ಪ್ರವಾಸ ಶುಭ ಕೋರ್ತೀನಿ. ಹ್ಯಾಪಿ ಜರ್ನಿ. ಇಲ್ಲ, ಕರೆದಿಲ್ಲ, ಹೋಗೋ ಸಂದರ್ಭನೂ ಅಲ್ಲ ಇದು. ಯಾಕೆಂದರೆ ಬಜೆಟ್ಟು ಪೂರ್ವಭಾವಿ ನಡೀತಾ ಇದೆ. 6ನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಈ ಸಂದರ್ಭದಲ್ಲಿ ನಾವು ಇಲ್ಲಿ ಏನಾದ್ರು ಕ್ಷೇತ್ರಕ್ಕೆ ಅನುದಾನ ಕೇಳೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಬಿಟ್ಟರೆ ವಿದೇಶ ಪ್ರವಾಸ ಹೋಗೋದು ಸೂಕ್ತ ಅಲ್ಲ. ಅಲ್ಲ, ವೈಯಕ್ತಿಕ ಕಾರಣಕ್ಕೆ ಹೋಗ್ತಿದ್ದಾರೋ ಅಥವಾ ಯಾರೋ ಕಳಿಸ್ತಿದ್ದಾರೋ ಅವ್ರಿಗೆ ಸ್ವತಂತ್ರ ಇದೆ ಹೋಗೋಕ್ಕೆ. ಅದು ನಾವೆಲ್ಲ ಅಬ್ಜೆಕ್ಷನ್ ಮಾಡೋಕ್ಕೆ ಬರೋಲ್ಲ. ನನ್ನ ವೈಯಕ್ತಿಕವಾಗಿ ನೀವು ಕೇಳಿದ್ದಕ್ಕೆ ನಾನು ಹೋಗಲ್ಲ ಈ ಸಂದರ್ಭದಲ್ಲಿ ಅಂತ ಹೇಳಿದೆ. ಅವ್ರು ಹೋಗೋಕ್ಕೆ ನಂದೇನು ಅಭ್ಯಂತರನೂ ಇಲ್ಲ. ಆಮೇಲೆ ನಾನು ಅವರಿಗೆ ಹೋಗ್ಬೇಡ್ರಿ ಅಂತ ಹೇಳೋಕ್ಕೂ ಬರೋದಿಲ್ಲ, ಅವ್ರವ್ರ ವೈಯಕ್ತಿಕ ವಿಷಯ. ಇನ್ನೂ ಒಂದು ಕಡೆ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತದೆ. ಶಕ್ತಿ ಪ್ರದರ್ಶನ ನೀವು ಹೇಳೋದು ನೋಡಿದ್ರೆ 25 ಜನ ನಮ್ಮದು ಶಕ್ತಿ 25 ಜನ ಆಗ್ತದೆ. ಹಂಗಾರೆ ಶಕ್ತಿ ಅದರಲ್ಲಿ MLC 4-5 ಜನ ಇರಬೇಕೇನೋ, 15-16 ಜನ. ಥರದ್ದು ಯಾವುದು ಶಕ್ತಿ ಪ್ರದರ್ಶನ ಅಲ್ಲ. ಅವರು ಯಾವ ಕಾರಣಕ್ಕೆ ಹೋಗಿರೋನೇ ರಾತ್ರಿ 8 ಗಂಟೆಗೇನೋ ಏರ್ಪೋರ್ಟಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಬಂತು. ರಾತ್ರಿ 8 ಗಂಟೆಗೆ ಬರ್ತಾರೆ ಅಂತ. ನಿಮ್ಗೆ ಅಲ್ಲಿಗೆ ಹೋದರೆ ಕರೆಕ್ಟಾಗಿ ಸಿಗ್ತದೆ ಯಾವ ಉದ್ದೇಶಕ್ಕೆ ಹೋಗ್ತಾರೆ, ಏನಕ್ಕೆ ಹೋಗ್ತಾರೆ ಅನ್ನೋ ಮಾಹಿತಿ. ಸಿದ್ದರಾಮಯ್ಯ ಬಣದ ಶಾಸಕರ ವಿದೇಶ ಪ್ರವಾಸ ವಿಚಾರ. ಶಾಸಕರು ವಿದೇಶಿ ಪ್ರವಾಸಕ್ಕೆ MLC ವಿಶ್ವನಾಥ್ ಕಿಡಿಕಾರಿದ್ದಾರೆ. ರಾಜಕಾರಣ ಅಧೋಗತಿಗೆ ಹೋಗಿದೆ, ಜನ ನಗ್ತಿದ್ದಾರೆ. ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ವಿದೇಶಿ ಸರ್ಕಸ್ ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಶಾಸಕರು ಯಾಕೆ ಹೋಗ್ತಾರೆ ಅಂತ ತಿಳಿದುಕೊಳ್ಳದಷ್ಟು ಜನ ದಡ್ರಲ್ಲ. 2.5 ವರ್ಷದಿಂದ ಹೀಗೆ ಹೋಗ್ತಿದೆ, ಆಡಳಿತವೂ ಇಲ್ಲ, ಅಭಿವೃದ್ಧಿಯೂ ಇಲ್ಲ ಅಂತ ಕಿಡಿಕಾರಿದ್ದಾರೆ ವಿಶ್ವನಾಥ್. ಇಡೀ ಕರ್ನಾಟಕ ರಾಜ್ಯದ ರಾಜಕಾರಣ ಬಹಳ ಅಧೋಗತಿಗೆ ಹೋಗ್ತದೆ. ಜನ ನಗ್ತಾ ಇದ್ದಾರೆ. ನೀವು ವಿದೇಶಕ್ಕೆ ಯಾಕೆ ಹೋಗ್ತಾರೆ ಅಂತ ತಿಳ್ಕೊಳ್ದಿರೋ ದಡ್ಡಲ್ಲ ಜನ.
ಈ ರಾಜ್ಯದಲ್ಲಿ 90% ಲಿಟ್ರೇಸಿ ಇದೆ. ಜನಕ್ಕೆ ನೀವೇನು ಮಾಡ್ತೀರಾ ಅರ್ಥ ಆಗುತ್ತೆ. ಹಾಗಾಗಿ ಯು ಕಾಂಟ್ ಫೂಲ್ ದ ಪೀಪಲ್ ಮಿಸ್ಟರ್ ಸಿದ್ದರಾಮಯ್ಯ. ಏನಾದಿದ್ರೆ ನೇರವಾಗಿ ಹೇಳಿ ನಾನು ಓಪನ್ನು, ನಾನು ನೇರ ಎಲ್ಲಪ್ಪ. ಮತ್ತೆ ಇದೆಲ್ಲ ಎಲ್ಲಿ ಹೋಯ್ತು? ಕುರ್ಚಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಇಷ್ಟೆಲ್ಲ ಸರ್ಕಸ್ ಮಾಡ್ತಾರೆ. ಅದರಿಂದ ಏನು ಪ್ರಯೋಜನ? ಜನರಿಗೆ ಏನಾದ್ರು ಪ್ರಯೋಜನನಾ? ಇಲ್ಲ. ಸುಮ್ಮನೆ ಹಿಂಗೆ ಹೋಗ್ತಾ ಇದೆ 2.5 ವರ್ಷದಿಂದ. ಕರ್ನಾಟಕದಲ್ಲಿ ಆಡಳಿತವೂ ಇಲ್ಲ, ಅಭಿವೃದ್ಧಿಯೂ ಇಲ್ಲ. ಬರೇ ಒಬ್ಬರಿಗೊಬ್ಬರು ಕಿರ್ಚಾಟ, ಅದು ಇದು ಎರಚಾಟ ನಡೀತಾ ಇದೆ. ಹಾಗಾಗಿ ಸ್ಟಾಪ್ ಆಲ್ ದಿಸ್. ಈ ನಾಟಕ ಎಲ್ಲ ನಿಲ್ಲಿಸಿದೆ. ನಾಟಕ ಎಲ್ಲ ನಿಲ್ಲಿಸಿ ಗಂಭೀರವಾಗಿ ಜನರಿಗೆ ಕೆಲಸ ಮಾಡಿ. ಜನ ನಿಮ್ಗೆ ಓಟ್. ಸಿದ್ದರಾಮಯ್ಯ ಬಣದ ವಿದೇಶ ಪ್ರವಾಸಕ್ಕೆ ಡಿಕೆ ಶಿವಕುಮಾರ್ ಬಣ ತಿರುಗೇಟನ್ನ ಕೊಟ್ಟಿದೆ. ನನಗೆ ರಾಮನಗರವೇ ಫಾರಿನ್ ಅಂತ ಶಾಸಕ ಇಕ್ಬಾಲ್ ಹುಸೇನ್ ರಿಯಾಕ್ಟ್ ಮಾಡಿದ್ದಾರೆ. ಬೆಳಿಗ್ಗೆ ಎದ್ದು ಇಲ್ಲಿಗೆ ಬಂದ್ರೆ ಇಲ್ಲೇ ಎಲ್ಲವೂ ಕಾಣುತ್ತೆ ಅಂತ ಶಾಸಕರು ಹೇಳಿರೋದು. ಶಾಸಕರು ಪ್ರವಾಸ ಹೋಗ್ತಿರೋದು ಅವರ ಸ್ವ ಇಚ್ಛೆ, ಕೇಳೋದಕ್ಕಾಗಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರೆಲ್ಲ ಬೇಕಾದ್ರೂ ಹೋಗ್ಬಹುದು ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇಕ್ಬಾಲ್ ಹುಸೇನ್. ನಾನು 1 ಗಂಟೆನೂ ನಾನು ವೆಚ್ಚ ಮಾಡೋಕ್ಕೂ ನನಗೆ ಟೈಮ್ ಇಲ್ಲ. ಉದ್ಯೋಗ ನೋಡಿ, ಈಗಾಗಲೇ ನಮ್ಮ ಅಧಿಕಾರಿಗಳೆಲ್ಲ ಕಾಯ್ತಾರೆ. ಉದ್ಯೋಗ ಮಾಡಬೇಕು, ರಂಜಾನ್ನಲ್ಲಿ ರಂಜಾನ್ ಕಿಟ್ಗಳನ್ನು ಕೊಡಬೇಕು, ಶಾದಿ ಭಾಗ್ಯ ಶಾದಿಗಳು ಮಾಡಬೇಕು, ರಾಮೋತ್ಸವದೆಲ್ಲ ಮಾಡಬೇಕು, ಬಡವರಿಗೆ ಒಂದು ಸೈಟು ನೆಲೆ ಸೂರು ಕೊಡಬೇಕು, ನೀರು ಕೊಡಬೇಕು, ಚರಂಡಿ ನನ್ನದೇ ಆದಂಥ ಒಂದು ಕೆಲಸ ಕಾರ್ಯಗಳನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ, ಮೈಗೂಡಿಸ್ಕೊಂಡಿದ್ದೀನಿ. ನಾನು ಕೆಲಸ ಮಾಡ್ತೀನಿ. ನನಗಿದೇ ಫಾರಿನ್ನು, ನಾನು ಇಲ್ಲಿರೋರೇ ಫಾರಿನರ್ಸು, ನಾನು ಇವ್ರ ಜೊತೆಲಿ ಇರ್ತೀನಿ. ಶಾಸಕರು ವೈಯಕ್ತಿಕವಾಗಿ ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ವೈಯಕ್ತಿಕ ಪ್ರವಾಸ ಹೋಗಬೇಡಿ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ? ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಸ್ವಂತ ಹಣದಲ್ಲಿ ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಯಾವ ರಾಜಕೀಯ ಬೆಳವಣಿಗೆಗಳು ಇಲ್ಲ ಅಂತ ಯತೀಂದ್ರ ಹೇಳಿರೋದು. ಸರ್ಕಾರದ ಹಣದಿಂದ ಏನು ಹೋಗ್ತಿಲ್ಲ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಎಲ್ಲರೂ ಅವ್ರವ್ರ ಹಣ ಹಾಕೊಂಡು ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಸೊ ಅವ್ರು ವೈಯಕ್ತಿಕವಾಗಿ ಹೋಗ್ತೀನಿ ಅಂತಂದ್ರೆ ಅದಕ್ಕೆ ಬೇಡ ಅನ್ನೋದಕ್ಕೆ ನಾವು ಹೇಳಕ್ಕಾಗಲ್ಲ. ನಾನು ಹೋಗ್ತಾ ಇಲ್ಲ, ನಾನು ಯಾರು ನನಗೆ ಗೊತ್ತಿಲ್ಲ. ಒಂದಷ್ಟು ಜನ ಹೋಗ್ತಾರೆ ಅಂತ ಗೊತ್ತು. ಯಾರ್ಯಾರು ಹೋಗ್ತಿದ್ದಾರೆ, ಎಷ್ಟೋ ಜನ ಹೋಗ್ತಾರೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಅವರೆಲ್ಲ ಸೇರಿ ವೈಯಕ್ತಿಕವಾಗಿ ಪ್ರವಾಸ ಹೋಗ್ತಾರೆ ಅಂತಷ್ಟೇ ಗೊತ್ತು. ವೈಯಕ್ತಿಕವಾಗಿ ಪ್ರವಾಸ ಹೋಗ್ತಾರೆ, ಮತ್ತೆ ಏನೋ ಸ್ಟಡಿ ಮಾಡಕ್ ಹೋಗ್ತಾರೆ ಅಂತ ಏನೋ ಹೇಳಿದ್ರು. ನಾನು ಅದ್ರ ಬಗ್ಗೆ ಕೇಳಕ್ ಹೋಗಿಲ್ಲ. ರಾಜಕೀಯ ಬೆಳವಣಿಗೆಗೂ ಇದಕ್ಕೆ ಏನ್ ಸಂಬಂಧ? ರಾಜಕೀಯ ಬೆಳವಣಿಗೆ ಏನೇ ಇದ್ರು ಅವ್ರು ಹೋಗೋದು ಹೋಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.